ಹಲೋ, ವೆಲ್ಕಮ್ ಬ್ಯಾಕ್ ಟು ನಳಿನ ಅಜಯ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ವಿಶೇಷತೆ ಏನಪ್ಪ ಅಂದರೆ ಕುರಿ ಸಾಗಾಣಿಕೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಕುರಿ ಸಾಗಾಣಿಕೆ ಮಾಡ್ತಿರುವ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡಿಸೋಣ. ನಿಮ್ಮ ಹೆಸರೇನ್ರಿ? ಚನ್ನಬಸಪ್ಪ. ನೀವು ಎಷ್ಟು ವರ್ಷ ಆತ್ರಿ ನೀವು ಕುರಿ ಸಾಗಾಣಿಕೆ ಮಾಡಕತ್ತಿ? ಈಗ 10 ವರ್ಷ ಆತ್ರಿ. 10 ವರ್ಷ. ಈ ಮರಿಗಳನ್ನ ಎಲ್ಲಿ ತಂಬರ್ತೀರಿ? ಈ ಅಮ್ಮನ ಗಾಡದಲ್ಲಿ ತಂದಾರ ನೋಡ್ರಿ. ಅಮ್ಮನ ಗಾಡದಲ್ಲಿ. ಓಕೆ. ಇವು ಒಂದೊಂದು ಮರಿ ಎಷ್ಟೆಷ್ಟು ಬೀಳ್ತಾವ್ರಿ? ಒಂದೊಂದು ಮರಿ 7,500 ಬದ್ದಾವ ನೋಡ್ರಿ. ಒಂದೊಂದು ಮರಿ 7,500. ಟೋಟಲ್ ಆಗಿ ಎಷ್ಟು ಮರಿಗಳಿದಾವ್ರಿ? 13 ಅದಾವ ನೋಡ್ರಿ. 13. ಎಷ್ಟು ತಿಂಗಳಿದ್ದಾಗ ತರ್ತೀರಿ? 2-3 ತಿಂಗಳಿದ್ದ. 3 ತಿಂಗಳಿದ್ದ. 3 ತಿಂಗಳು ಹುಟ್ಟಿ 3 ತಿಂಗಳಿಗೆ ತಾಂಬರ್ತೀರಿ. ಎಷ್ಟು ತಿಂಗಳು ಮೇಯಿಸ್ಬೇಕ್ರಿ ಇವನ್ನ? ಈಗ 5 ತಿಂಗಳು. ಇವುಗಳಿಗೆ ಫುಡ್ ಏನೇನು ಕೊಡ್ತೀರಿ? ಮೆಕ್ಕೆಜೋಳ ಕೊಡ್ತೀವಿ. ಮೆಕ್ಕೆಜೋಳ ಮತ್ತೆ ಮೆಕ್ಕೆಜೋಳ, ಶೇಂಗಾ ಒಟ್ಟು, ಶೇಂಗಾ ಮೆಕ್ಕೆಜೋಳ, ಶೇಂಗಾ ಒಟ್ಟು ಇದಕ್ಕೆ ಕೊಡ್ತೀವಿ. ಶೇಂಗಾ ಹಿಂಡಿ ಮಧ್ಯಾಹ್ನ ನೀರು ಕೊಡಿಸ್ತೀವಿ. ಅದನ್ನ ನೀರು ಕುಡಿಸ್ತೀರಾ? ಶೇಂಗಾ ಹಿಂಡಿ ಹಾಕಿ ನೀರು ಕೊಡಿಸ್ತೀವಿ. ನೀರು ಕುಡಿಸ್ತೀರಿ. ಟೋಟಲ್ ಆಗಿ ಎಷ್ಟು ಮರಿ ಇದಾವೆ? 13 ಮರಿ ಅದಾವ. 13 ಮರಿ ಅದಾವೆ. ಬಿಳೆ ಹೊತ್ತು. ಇದು ಕರೆದೊಂದು. ಕರೆದೊಂದು. ಓತ್ ಮರಿಗಳು 2. ಇವನ್ ಏನಂತಾರಿ? ಓತ್ ಮರಿಗಳು. ಓತ್ ಮರಿ. ಇವು ಟಗರು. ಇವು ಇನ್ನೂ ಸಣ್ಣ ಇದಾವಲ್ಲ? ಸಣ್ಣ ಅಂದ್ರೆ ಒಂದೇ ಇರ್ತಾವ. ಎಲ್ಲ ಸಣ್ಣ ದೊಡ್ಡವು ಇರ್ತಾವಲ್ಲ, ಎಲ್ಲ ಮಿಕ್ಸ್ ಉಂಡಾಕ್ ತಂದ್ರ ಇವು. ಕುರಿ ಸಾಗಾಣಿಕೆ ಮಾಡಿದ್ರ ಲಾಭ ಐತೇನ್ರಿ? ಲಾಭ ಐತ್ರಿ. ಆಯ್ತಾ? ಎಷ್ಟು ಲಾಭ ರೀ? ಈ 13 ಕುರಿ ಮಾರಿದ್ರೆ ನಿಮ್ಗೆ ಎಷ್ಟು ಲಾಭ ಬರ್ತತ್ರಿ? ಇವು ಮಾರಿದಾಗ ಗೊತ್ತಾಗತ್ತೆ, ಇವಾಗೆ ಗೊತ್ತಾಗಲ್ರಿ. ಹೌದಾ? ಒಂದೊಂದ್ ಮರಿ ಎಷ್ಟು ಬೀಳ್ತಾವಂದ್ರಲ್ಲ? 7,000 ಬರ್ತಾವ. ಅಲ್ಲ, ಮಾರಿದ್ರೆ ಒಬ್ಬೊಬ್ಬ ಅಂದ್ರೆ ಒಂದು 40,000, 50,000 ಹೋಗುತ್ತೆ. ಒಂದೊಂದು ಮರಿ 40,000 ಹೋಗವೇನ್ರಿ? ಲಾಭ ಇದೆ. ಸಾಗಾಣಿಕೆ ಮಾಡೋದು ತುಂಬಾ ಕಷ್ಟನಾ? ಕಷ್ಟೇನಲ್ಲ, ಈಸಿ ಮಾಡ್ಬೋದ ರೈತರು? ಮಾಡ್ಬೋದು, ಆರಾಮ್ ಮಾಡ್ಬೋದು. ಹೌದಾ? ಈಗ ಕೆಲವೊಬ್ರು ಹೇಳ್ತಿದಾರೆ ತುಂಬಾ ಕಷ್ಟ, ಹಂಗೆ ಹಿಂಗೆ ಅಂತಾರಲ್ಲ. ಮಾಡಿದ್ರೆ ಮಾತಾಡ್ತಾರೆ. ಹೌದಾ? ಮಾಡಿದ್ರಲ್ಲ ಆಗತ್ತೆ. ಮಾಡಿದ್ರ ಲಾಭ ಇದೆ. ಲಾಭ ಇದೆ. ಕಷ್ಟ ಏನಾಗಲ್ಲ. ಕಷ್ಟ ಏನೆಲ್ಲ ಇದೇನು. ಇವು ನೈಟ್ ಹೆಂಗ್ ಕಾಯ್ತೀರಿ? ಈಗ ನೈಟ್ ಯಾರಾದ್ರೂ ಹಿಡ್ಕೊಂಡು ಹೋದ್ರೆಲ್ಲ? ನಾವೇನ್ ಕಾಯಕೋಲ್ಲ, ಇಲ್ಲೇ ಇರ್ತಾವ. ಇಲ್ಲೇ ಇರ್ತವೆ. ಈ ಹಸುಗಳ್ನು ಸಾಕಿದಿರಿ? ಹಸುಗಳು ಕೂಡ ಸಾಕಿವಿ. ಇವು ಯಾವ ಜಾತಿ ಮರಿ ಅಂದ್ರಲ್ಲ? ಎಳಗ ಮರಿ. ನೋಡಿ. ಎಳಗ. ನೀವ್ ಯಾಕೆ ಬೇರೆ ಬಿಳೆ ಕುರಿನೇ ಸಾಕಿದಿರಿ? ಕೆಂಪು ಈ ಮರಿ ತೂಕ ಬರುತ್ತೆ. ಹೌದಾ? ಈಗ ಒಂದೊಂದು ಮರಿ ಸಣ್ಣ ತಂದ್ರಲ್ಲ, ಎಷ್ಟು ಬಿದ್ದೂರಿ? 7,500 ಬಿದ್ದೈತಿ ಈ ಮರಿ. 7,500. ಹಂಗಾದ್ರೆ ಒಂದೊಂದ್ ಮರಿ ಯಾವ ರೇಟಿಗೆ ಹೋಗತ್ರಿ? ಈಗ ನಾವು ಇವಾಗ ಕೊಟ್ರೆ ಒಂದೊಂದ್ ಮರಿ 15,000 ಹೋಗ್ತಾವ. ಹೌದಾ? ಈಗ ಇವು ಮಾರಕ್ ಬಂದಿದಾವ ಆಲ್ರೆಡಿ? ಮಾರಕ್ ಬಂದಿದ್ದೇವಲ್ಲ. ಹೌದಾ? ಇದು ಒಂದೇ ಬ್ಲಾಕ್ ಮರಿ? ಬ್ಲಾಕ್ ಮರಿ. ಇದನ್ಕೇನ್ ಕಟ್ಟಿಂಗ್ ಮಾಡ್ಸಿದೀರಾ? ಇದು ಕಟಿಂಗ್ ಮಾಡ್ಸಿವಿ. ಜ್ಯೂಸ್ ಪಡ್ಲೆ ಅಂತ ಅಂದು ಇದನ್ನ ಜ್ಯೂಸ್ ಆಡಕ್ ಬಿಡ್ತೀರಾ? ಜ್ಯೂಸ್ ಆಡಕಂದ್ರೆ ತಂದೇವಿ. ಓಕೆ. ನೀವು ಯಾವಾಗಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಿ? ನಾವು KMF ಕೆಲಸ ಮಾಡ್ತಿದ್ವಿ ಫಸ್ಟಿಗೆ. ನೀವು ಫಸ್ಟ್ KMF ವರ್ಕ್ ಮಾಡ್ತಿದ್ರಿ? ವರ್ಕ್ ಮಾಡ್ತಿದ್ವಿ. ಎಷ್ಟು ವರ್ಷ ವರ್ಕ್ ಮಾಡಿರಿ? ಒಂದು 5 ವರ್ಷ ಮಾಡ್ತೀವಿ. ಹೌದಾ? ಮತ್ತೆ ಯಾಕೆ ಈ ಫೀಲ್ಡಿಗೆ ಬಂದ್ರಿ? ಈ ಫೀಲ್ಡ್ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ ದುಡ್ಡು. ಹೌದಾ? ಹಂಗಾಗಿ ನಾವು ಈ ಫೀಲ್ಡಿಗೆ ಇಳಿದ್ವಿ. ನೀವೇ ಸ್ವಂತ ಬಿಸ್ನೆಸ್ ಸ್ವಂತ ಬಿಸ್ನೆಸ್ ಮಾಡಿವಿ. ಮಾಡೋಣ ಅಂತ ಆ ಫೀಲ್ಡ್ ಬಿಟ್ಟು ಬಂದ್ರಿ? ಫೀಲ್ಡ್ ಬಿಟ್ಟು ಬಂದಿವಿ. ಹಂಗಾರೆ ಚೆನ್ನಾಗಿ ಬಿಸ್ನೆಸ್ ಮಾಡೋರ್ಗೆ. ಈಗಲ್ಲ ಇದು 2ನೇ ಬ್ಯಾಚ್. ಇದನ್ನ 2ನೇ ಬ್ಯಾಚ್. ಫಸ್ಟ್ನೇ ಬ್ಯಾಚ್ ಹೋಗಿಂದ. ಫಸ್ಟ್ನೇ ಬ್ಯಾಚ್ ಇದ್ದು, ಫಸ್ಟ್ನೇ ಬ್ಯಾಚ್ ಮಾಡಿ 2ನೇ ಬ್ಯಾಚ್ ತಂದಿವಿ. ಇವು 2ನೇ ಬ್ಯಾಚ್. ವರ್ಷಕ್ಕೆ 2 ಬ್ಯಾಚ್ ಮಾಡ್ತೀರಾ ನೀವು? ವರ್ಷಕ್ಕೆ 2 ಬ್ಯಾಚ್, 3 ಬ್ಯಾಚ್ ಮಾಡ್ತೀವಿ. ಮಾಡಿದ್ರೆ ಜಾಗ ಇಲ್ಲ ಅಂತಂದು ಬ್ಯಾಚ್ ಸಿಸ್ಟಮ್ ಮಾಡಿವಿ. ಹೌದಾ? ಸೊ ಈ ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದ್ರಿ. ನಮ್ಮ ವ್ಯೂವರ್ಸ್ಗೆ ಏನ್ ಹೇಳ್ತೀರಿ ಈಗ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಹುಡುಗಿಗೆ ಮಾಡಿಸ್ಬೋದು, ಆರಾಮಾಗಿ ಮಾಡಿಸ್ಬೋದಾ? ಬೆಂಗಳೂರಿದ್ದ ಕೆಲಸ ಮಾಡ್ತಿದ್ವಿ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಆರಾಮಾಗಿ ಕುರಿ ಫೀಲ್ಡ್ ಮಾಡ್ಬೋದು. ಅಲ್ಲಿ ಇಲ್ಲಿ ಅಲ್ಲಿ ಬೆಂಗಳೂರಿಗೆ ಕೆಲಸ ಮಾಡಿ ಅವ್ರು ಕೊಡೋ ಸಂಬಳಕ್ಕೆ 10,000, 15,000 ಮಾಡಬಹುದು. ಯಾರು 7,000 ಮರಿ ತಂದು ಒಂದೊಂದು ಮರಿನ 5, 6, 7,000, 8, 9,000 ಮಾರ್ಬೋದು. ಫೈನಲ್ ಆಗಿ ಕುರಿ ಶೆಡ್ ಆರಾಮ ಸಣ್ಣದಾಗಿ ಹಾಕೊಂಡು 10, 15 ಮಾಡ್ಬೋದು. ಆರಾಮ್ ಜೀವನ ಮಾಡ್ಬೋದು. ಥ್ಯಾಂಕ್ ಯು ರೀ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಸೊ ಕೇಳಿದ್ರಲ್ಲ ಕುರಿ ಸಾಗಾಣಿಕೆ ಮಾಡ್ತಿರುವ ರೈತರ ಬಗ್ಗೆ. ಸೊ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ.